ನಮಸ್ಕಾರ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಕರ್ನಾಟಕದಲ್ಲಿ ಈಗ ಸೆಲೆಬ್ರಿಟಿ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಆಗ್ತಾ ಇದೆ. ಕಾರಣ ಮೊನ್ನೆ ಡಿಕೆ ಶಿವಕುಮಾರ್ ಹೇಳಿರುವಂತಹ ಒಂದು ಹೇಳಿಕೆ ರಾಜ್ಯ ಚಲನಚಿತ್ರ ಮಂಡಳಿಯಲ್ಲಿ ಸಾಕಷ್ಟು ಸಂಚಲನ ಕ್ರಿಯೇಟ್ ಮಾಡಿತು. ಇದೇ ವಿಚಾರಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಫಿಲ್ಮ್ ಫೆಸ್ಟಿವಲ್ಗೆ ಕಿಚ್ಚ ಸುದೀಪ್ಗೆ ಆಹ್ವಾನ ಮಾಡಿರಲಿಲ್ಲಂತೆ. ಈ ಅಧ್ವಾನಕ್ಕೆ ಸಾಧು ಕೋಕಿಲ ಮಹತ್ವಾಕಾಂಕ್ಷಿ ಕಾರಣ. ರಿಪಬ್ಲಿಕ್ ಕೆ ಚಕ್ರವರ್ತಿ ಚಂದ್ರಚೂಡ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಧು ಕೋಕಿಲಗೆ ಸಂಸದರಾಗುವಂತ ಆಸೆ ಇದೆ. ಸಾಧು ಕೋಕಿಲ ಅವರಿಂದ ಚಿತ್ರರಂಗಕ್ಕೆ ಕಳಂಕ ಇದು. ಹೀಗಾಗಿ ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಫೋನ್ ರಿಸೀವ್ ಮಾಡದ ಸಾಧು ಕೋಕಿಲ ನೋಡಿ, ಇದು ಚಂದ್ರಚೂಡ್ ಅವರ ಹೇಳಿಕೆ ಆಗಿರುವಂತದ್ದು. ಚಂದ್ರಚೂಡ್ ಅವರು ಹೇಳ್ತಾ ಇರುವಂತದ್ದು ಫಿಲ್ಮ್ ಫೆಸ್ಟಿವಲ್ಗೆ ಕಿಚ್ಚ ಸುದೀಪ್ಗೆ ಆಹ್ವಾನ ಮಾಡಿರಲಿಲ್ಲ ಅಂತೆ. ಬನ್ನಿ ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಚಂದ್ರಚೂಡ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಒಮ್ಮೆ ಕೇಳೋಣ. ಆಹ್ವಾನ ಇರ್ಲಿಲ್ಲ, ಮಾಹಿತಿ ಇರ್ಲಿಲ್ಲ. ನಿಮಗೆ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ, ನಾನು 2 ವರ್ಷ ಚಲನಚಿತ್ರೋತ್ಸವ ಸಮಿತಿಯ ಆರ್ಗನೈಸಿಂಗ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ. 1 ವರ್ಷ ಜೂರಿಯಲ್ಲಿ ಕೆಲಸ ಮಾಡಿದ್ದೀನಿ. ನಿರ್ದೇಶಕ ಆಗಿದ್ದೀನಿ, ನಟ ಆಗಿದ್ದೀನಿ, ರೈಟರ್ ಆಗಿದ್ದೀನಿ. 7 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ನಮಗೊಂದು ಮಾಹಿತಿ ಕೂಡ ಇಲ್ಲ. ಬಾದ್ಶಾ ಕಿಚ್ಚ ಸುದೀಪ್ ಅವ್ರಿಗಂತೂ ಮಾಹಿತಿನೇ ಇರ್ಲಿಲ್ಲ. ನಾವೇ ಸಿಸಿಎಲ್ಗೆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಸಾಧು ಕೋಕಿಲ ಅವರಿಗೆ ಬೇಕಾದಾಗ ತುಂಬಾ ಸಲ ನಾನೇ ಕಾಲ್ ಮಾಡಿದ್ದೀನಿ. ಸಾಧು ಕೋಕಿಲ ಅವರು ನನ್ನ ಫೋನ್ ಕೂಡ ರಿಸೀವ್ ಮಾಡಿಲ್ಲ, ನನ್ನ ಮೆಸೇಜ್ಗೂ ಕೂಡ ಉತ್ತರ ಕೊಟ್ಟಿಲ್ಲ. ಅದ್ರ ಬದಲಿಗೆ ಅರ್ಜುನ್ ಜನ್ಯ ಅವರು ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟೋದ್ರು. ಸಾಧು ಕೋಕಿಲ ಅವರು ಸಾಮಾನ್ಯ ಮನುಷ್ಯರ ಕೈಗೆ, ಸಿನಿಮಾದವ್ರ ಕೈಗೆ ಸಿಗೋದೇ ಇಲ್ಲ. ಅವ್ರ ಸುತ್ತ ಇರೋ ಜನ ನಾನು ಪರಿಚಯ ಇಲ್ವಾ ಸಾಧು ಕೋಕಿಲಾಗೆ? ಅವರ ಮ್ಯಾನೇಜರ್, ಅವರ ಸ್ನೇಹಿತರಾದಂತ ಜಾಕ್ ಮಂಜು ಅವ್ರ ಪರಿಚಯ ಇಲ್ವಾ? ಅವರ ನಿರ್ದೇಶಕರುಗಳು ಸಾಧು ಕೋಕಿಲಾಗ್ ಪರಿಚಯ ಇಲ್ವಾ? ಯಾಕೆ ಕಿಚ್ಚ ಸುದೀಪ್ ಅವ್ರನ್ನ ನೇರವಾಗಿ ಸಾಧು ಕೋಕಿಲ ಅವರೇ ಮಾತಾಡಿಸ್ಬೋದಲ್ಲ? ನಮ್ಮ ನಂಬರ್ ಅವ್ರ ಹತ್ರ ಇದೆಯಲ್ಲ. ಹಾಗಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಹೋಗಿಲ್ವಾ ಇನ್ವಿಟೇಷನ್? ಕಳಿಸ್ಬಿಟ್ಟಿದಾರ ಇವರು? ಒಂದು ಹೇಳಿಕೆಯನ್ನ ಸಾಧು ಕೋಕಿಲ ಅವ್ರು ಕೊಟ್ಟು ಎಡವಟ್ ಮಾಡ್ಕೋತಾರೆ. ಈಗ ಸುಳ್ಳು ಹೇಳ್ತಾ ಇದಾರೆ, ಯಾವ್ದೋ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡು. ಈಗೆಲ್ಲ ಇದೆಲ್ಲ ದಾಖಲಾತಿ ಬಿಡುಗಡೆ ಮಾಡೋದು ಅಂತಾರೆ ಯಾರಾದ್ರೂ? ಇದನ್ನ ಯಾರಾದ್ರೂ ಚಿತ್ರೋತ್ಸವಕ್ಕೆ ಒಳಗೊಳ್ಳೋದು, ಎಲ್ಲರೂ ಒಂದು ಕುಟುಂಬದ ತರ ಒಗ್ಗಟ್ಟಾಗಿ ಹೋಗೋದು ಅಂತ ಹೇಳ್ತಾರ? ಒಬ್ಬ ಸ್ಟಾರ್ ನಟ ಬಂದ್ರೆ ಅವ್ರ ಜೊತೆ 20-25 ಜನ ಬರ್ತಾರೆ. ಅವ್ರಿಗೆ ಆಸನದ ವ್ಯವಸ್ಥೆ ಮಾಡ್ಬೇಕು, ಮಾಡಕ್ ಆಗೋದಿಲ್ಲ. ಒಬ್ಬೊಬ್ಬರನ್ನ ಕರೆಯೋದಕ್ಕೂ ಒಂದೊಂದು ವಾರ ಆಗುತ್ತೆ. ಹಾಗಾಗಿ ನಾನು ಕರೆದಿಲ್ಲ ಅಂತ ಇದೇ 2 ದಿನಗಳಿಂದ ಸಾಧು ಕೋಕಿಲ ಹೇಳಿದ್ರಲ್ಲ. ಹೇಳಿದ್ರ ಇಲ್ವಾ? ಯಾವ್ದು ಸರಿ ಹಾಗಾದ್ರೆ? ನೋಡಿ, ಆತ ಸ್ನೇಹಿತರ ಜೊತೆ ಕೂತ್ಕೊಂಡು ಒಳ್ಳೆ ಮಾಡಿ ಎಣ್ಣೆ ತುಂಡು ಪಾರ್ಟಿ ಮಾಡಿದ. ಅದೇನಾಯ್ತೋ ಗೊತ್ತಿಲ್ಲ, ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆ ಆಗ್ಬಿಡ್ತು. ಕೊನೆಗೆ ಆತ ಏನ್ ಮಾಡ್ದ ಅಂತ ಹೇಳಿದ್ರೆ, ರಾಡ್ ಇಂದ ಆತನ ತಲೆಗೆ ಹೊಡೆದಾಕ್ಬಿಟ್ಟ. ಕೊನೆಗೆ ರೌಡಿ ಶೀಟರ್ ಮರ್ಡರ್ ಆಗಿದೆ. ಹಾಗಾದ್ರೆ ಎಲ್ಲಾಗಿರುವಂತ ಘಟನೆ ಇದು? ಬನ್ನಿ, ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ. ನಮಸ್ಕಾರ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಕರ್ನಾಟಕದಲ್ಲಿ ಈಗ ಸೆಲೆಬ್ರಿಟಿ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಆಗ್ತಾ ಇದೆ. ಕಾರಣ ಮೊನ್ನೆ ಡಿಕೆ ಶಿವಕುಮಾರ್ ಹೇಳಿರುವಂತಹ ಒಂದು ಹೇಳಿಕೆ ರಾಜ್ಯ ಚಲನಚಿತ್ರ ಮಂಡಳಿಯಲ್ಲಿ ಸಾಕಷ್ಟು ಸಂಚಲನ ಕ್ರಿಯೇಟ್ ಮಾಡಿತು. ಇದೇ ವಿಚಾರಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಫಿಲ್ಮ್ ಫೆಸ್ಟಿವಲ್ಗೆ ಕಿಚ್ಚ ಸುದೀಪ್ಗೆ ಆಹ್ವಾನ ಮಾಡಿರಲಿಲ್ಲಂತೆ. ಈ ಅಧ್ವಾನಕ್ಕೆ ಸಾಧು ಕೋಕಿಲ ಮಹತ್ವಾಕಾಂಕ್ಷಿ ಕಾರಣ. ರಿಪಬ್ಲಿಕ್ ಕೆ ಚಕ್ರವರ್ತಿ ಚಂದ್ರಚೂಡ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಧು ಕೋಕಿಲಗೆ ಸಂಸದರಾಗುವಂತ ಆಸೆ ಇದೆ. ಸಾಧು ಕೋಕಿಲ ಅವರಿಂದ ಚಿತ್ರರಂಗಕ್ಕೆ ಕಳಂಕ ಇದು. ಹೀಗಾಗಿ ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಫೋನ್ ರಿಸೀವ್ ಮಾಡದ ಸಾಧು ಕೋಕಿಲ ನೋಡಿ, ಇದು ಚಂದ್ರಚೂಡ್ ಅವರ ಹೇಳಿಕೆ ಆಗಿರುವಂತದ್ದು. ಚಂದ್ರಚೂಡ್ ಅವರು ಹೇಳ್ತಾ ಇರುವಂತದ್ದು ಫಿಲ್ಮ್ ಫೆಸ್ಟಿವಲ್ಗೆ ಕಿಚ್ಚ ಸುದೀಪ್ಗೆ ಆಹ್ವಾನ ಮಾಡಿರಲಿಲ್ಲ ಅಂತೆ. ಬನ್ನಿ ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಚಂದ್ರಚೂಡ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಒಮ್ಮೆ ಕೇಳೋಣ. ಆಹ್ವಾನ ಇರ್ಲಿಲ್ಲ, ಮಾಹಿತಿ ಇರ್ಲಿಲ್ಲ. ನಿಮಗೆ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ, ನಾನು 2 ವರ್ಷ ಚಲನಚಿತ್ರೋತ್ಸವ ಸಮಿತಿಯ ಆರ್ಗನೈಸಿಂಗ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ. 1 ವರ್ಷ ಜೂರಿಯಲ್ಲಿ ಕೆಲಸ ಮಾಡಿದ್ದೀನಿ, ನಿರ್ದೇಶಕ ಆಗಿದ್ದೀನಿ, ನಟ ಆಗಿದ್ದೀನಿ, ರೈಟರ್ ಆಗಿದ್ದೀನಿ. 7 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ನಮಗೊಂದು ಮಾಹಿತಿ ಕೂಡ ಇಲ್ಲ. ಬಾದ್ಶಾ ಕಿಚ್ಚ ಸುದೀಪ್ ಅವ್ರಿಗಂತೂ ಮಾಹಿತಿನೇ ಇರ್ಲಿಲ್ಲ. ನಾವೇ ಸಿಸಿಎಲ್ಗೆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಸಾಧು ಕೋಕಿಲ ಅವರಿಗೆ ಬೇಕಾದಾಗ ತುಂಬಾ ಸಲ ನಾನೇ ಕಾಲ್ ಮಾಡಿದ್ದೀನಿ. ಸಾಧು ಕೋಕಿಲ ಅವರು ನನ್ನ ಫೋನ್ ಕೂಡ ರಿಸೀವ್ ಮಾಡಿಲ್ಲ, ನನ್ನ ಮೆಸೇಜ್ಗೂ ಕೂಡ ಉತ್ತರ ಕೊಟ್ಟಿಲ್ಲ. ಅದ್ರ ಬದಲಿಗೆ ಅರ್ಜುನ್ ಜನ್ಯ ಅವರು ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟೋದ್ರು. ಸಾಧು ಕೋಕಿಲ ಅವರು ಸಾಮಾನ್ಯ ಮನುಷ್ಯರ ಕೈಗೆ, ಸಿನಿಮಾದವ್ರ ಕೈಗೆ ಸಿಗೋದೇ ಇಲ್ಲ. ಅವ್ರ ಸುತ್ತ ಇರೋ ಜನ ನಾನು ಪರಿಚಯ ಇಲ್ವಾ ಸಾಧು ಕೋಕಿಲಾಗೆ? ಅವರ ಮ್ಯಾನೇಜರ್, ಅವರ ಸ್ನೇಹಿತರಾದಂತ ಜಾಕ್ ಮಂಜು ಅವ್ರ ಪರಿಚಯ ಇಲ್ವಾ?
ಅವ್ರ ನಿರ್ದೇಶಕರುಗಳು ಸಾಧಕ್ ಕೋಕಿಲಕ್ಕೆ ಪರಿಚಯ ಇಲ್ವಾ? ಯಾಕೆ ಕಿಚ್ಚ ಸುದೀಪ್ ಅವ್ರನ್ನ ನೇರವಾಗಿ ಸಾಧಕ್ ಕೋಕಿಲ ಅವರೇ ಮಾತಾಡಿಸ್ಬೋದಲ್ಲ? ನಂಬರ್ ಅವ್ರ ಹತ್ರ ಇದೆಯಲ್ಲ. ಹಾಗಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಹೋಗಿಲ್ವಾ ಇನ್ವಿಟೇಷನ್ ಕಳಿಸ್ಬಿಟ್ಟಿದಾರ ಇವರು? ಒಂದು ಹೇಳಿಕೆಯನ್ನ ಸಾಧಕ್ ಕೋಕಿಲ ಅವ್ರು ಕೊಟ್ಟು ಎಡವಟ್ ಮಾಡ್ಕೋತಾರೆ. ಈಗ ಸುಳ್ಳು ಹೇಳ್ತಾ ಇದಾರೆ ಯಾವ್ದೋ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡು. ಈಗೆಲ್ಲ ಇದೆಲ್ಲ ದಾಖಲಾತಿ ಬಿಡುಗಡೆ ಮಾಡೋದು ಅಂತಾರೆ ಯಾರಾದ್ರೂ? ಇದನ್ನ ಯಾರಾದ್ರೂ ಚಿತ್ರೋತ್ಸವಕ್ಕೆ ಒಳಗೊಳ್ಳೋದು, ಎಲ್ಲರೂ ಒಂದು ಕುಟುಂಬದ ತರ ಒಗ್ಗಟ್ಟಾಗಿ ಹೋಗೋದು ಅಂತ ಹೇಳ್ತಾರ? ಒಬ್ಬ ಸ್ಟಾರ್ ನಟ ಬಂದ್ರೆ ಅವ್ರ ಜೊತೆ 20-25 ಜನ ಬರ್ತಾರೆ. ಅವ್ರಿಗೆ ಆಸನದ ವ್ಯವಸ್ಥೆ ಮಾಡ್ಬೇಕು, ಮಾಡಕ್ ಆಗೋದಿಲ್ಲ. ಒಬ್ಬೊಬ್ಬರನ್ನ ಕರೆಯೋದಕ್ಕೂ ಒಂದೊಂದು ವಾರ ಆಗುತ್ತೆ. ಹಾಗಾಗಿ ನಾನು ಕರೆದಿಲ್ಲ ಅಂತ ಇದೇ 2 ದಿನಗಳಿಂದ ಸಾಧಕ್ ಕೋಕಿಲ ಹೇಳಿದ್ರಲ್ಲ, ಹೇಳಿದ್ರ ಇಲ್ವಾ? ಯಾವ್ದು ಸರಿ ಹಾಗಾದ್ರೆ? ನೋಡಿ, ಆತ ಸ್ನೇಹಿತರ ಜೊತೆ ಕೂತ್ಕೊಂಡು ಒಳ್ಳೆ ಮಾಡಿ ಎಣ್ಣೆ ತುಂಡು ಪಾರ್ಟಿ ಮಾಡಿದ. ಅದೇನಾಯ್ತೋ ಗೊತ್ತಿಲ್ಲ, ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆ ಆಗ್ಬಿಡ್ತು. ಕೊನೆಗೆ ಆತ ಏನ್ ಮಾಡ್ದ ಅಂತ ಹೇಳಿದ್ರೆ, ರಾಡ್ ಇಂದ ಆತನ ತಲೆಗೆ ಹೊಡೆದಾಕ್ಬಿಟ್ಟ. ಕೊನೆಗೆ ರೌಡಿ ಶೀಟರ್ ಮರ್ಡರ್ ಆಗಿದೆ. ಹಾಗಾದ್ರೆ ಎಲ್ಲಾಗಿರುವಂತ ಘಟನೆ ಇದು? ಬನ್ನಿ, ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ. ನಮಸ್ಕಾರ, ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಕರ್ನಾಟಕದಲ್ಲಿ ಈಗ ಸೆಲೆಬ್ರಿಟಿ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಆಗ್ತಾ ಇದೆ. ಕಾರಣ, ಮೊನ್ನೆ ಡಿಕೆ ಶಿವಕುಮಾರ್ ಹೇಳಿರುವಂತಹ ಅದೊಂದು ಹೇಳಿಕೆ ರಾಜ್ಯ ಚಲನಚಿತ್ರ ಮಂಡಳಿಯಲ್ಲಿ ಸಾಕಷ್ಟು ಸಂಚಲನ ಕ್ರಿಯೇಟ್ ಮಾಡಿತು. ಇದೇ ವಿಚಾರಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಫಿಲ್ಮ್ ಫೆಸ್ಟಿವಲ್ಗೆ ಕಿಚ್ಚ ಸುದೀಪ್ಗೆ ಆಹ್ವಾನ ಮಾಡಿರಲಿಲ್ಲ ಅಂತೆ. ಈ ಅಧ್ವಾನಕ್ಕೆ ಸಾಧು ಕೋಕಿಲ ಮಹತ್ವಾಕಾಂಕ್ಷಿ ಕಾರಣ. ರಿಪಬ್ಲಿಕ್ ಕೆ ಚಕ್ರವರ್ತಿ ಚಂದ್ರಚೂಡ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಧು ಕೋಕಿಲಗೆ ಸಂಸದರಾಗುವಂತ ಆಸೆ ಇದೆ. ಸಾಧು ಕೋಕಿಲ ಅವರಿಂದ ಚಿತ್ರರಂಗಕ್ಕೆ ಕಳಂಕ ಇದು. ಹೀಗಾಗಿ ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಫೋನ್ ರಿಸೀವ್ ಮಾಡದ ಸಾಧು ಕೋಕಿಲ. ನೋಡಿ, ಇದು ಚಂದ್ರಚೂಡ್ ಅವರ ಹೇಳಿಕೆ ಆಗಿರುವಂತದ್ದು. ಚಂದ್ರಚೂಡ್ ಅವರು ಹೇಳ್ತಾ ಇರುವಂತದ್ದು ಫಿಲ್ಮ್ ಫೆಸ್ಟಿವಲ್ಗೆ ಕಿಚ್ಚ ಸುದೀಪ್ಗೆ ಆಹ್ವಾನ ಮಾಡಿರಲಿಲ್ಲ ಅಂತೆ. ಬನ್ನಿ, ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಚಂದ್ರಚೂಡ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಒಮ್ಮೆ ಕೇಳೋಣ. ಆಹ್ವಾನ ಇರ್ಲಿಲ್ಲ, ಮಾಹಿತಿ ಇರ್ಲಿಲ್ಲ. ನಿಮಗೆ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ, ನಾನು 2 ವರ್ಷ ಚಲನಚಿತ್ರೋತ್ಸವ ಸಮಿತಿಯ ಆರ್ಗನೈಸಿಂಗ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ. 1 ವರ್ಷ ಜೂರಿಯಲ್ಲಿ ಕೆಲಸ ಮಾಡಿದ್ದೀನಿ. ನಿರ್ದೇಶಕ ಆಗಿದ್ದೀನಿ, ನಟ ಆಗಿದ್ದೀನಿ, ರೈಟರ್ ಆಗಿದ್ದೀನಿ. 7 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ನಮಗೊಂದು ಮಾಹಿತಿ ಕೂಡ ಇಲ್ಲ. ಬಾದ್ಶಾ ಕಿಚ್ಚ ಸುದೀಪ್ ಅವ್ರಿಗಂತೂ ಮಾಹಿತಿನೇ ಇರ್ಲಿಲ್ಲ. ನಾವೇ ಸಿಸಿಎಲ್ಗೆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಸಾಧು ಕೋಕಿಲ ಅವರಿಗೆ ಬೇಕಾದಾಗ ತುಂಬಾ ಸಲ ನಾನೇ ಕಾಲ್ ಮಾಡಿದ್ದೀನಿ. ಸಾಧು ಕೋಕಿಲ ಅವರು ನನ್ನ ಫೋನ್ ಕೂಡ ರಿಸೀವ್ ಮಾಡಿಲ್ಲ, ನನ್ನ ಮೆಸೇಜ್ಗೂ ಕೂಡ ಉತ್ತರ ಕೊಟ್ಟಿಲ್ಲ. ಅದ್ರ ಬದಲಿಗೆ ಅರ್ಜುನ್ ಜನ್ಯ ಅವರು ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟೋದ್ರು. ಸಾಧು ಕೋಕಿಲ ಅವರು ಸಾಮಾನ್ಯ ಮನುಷ್ಯರ ಕೈಗೆ, ಸಿನಿಮಾದವ್ರ ಕೈಗೆ ಸಿಗೋದೇ ಇಲ್ಲ. ಆಹ್ವಾನ ಅವ್ರ ಸುತ್ತ ಇರೋ ಜನ ನಾನು ಪರಿಚಯ ಇಲ್ವಾ ಸಾಧು ಕೋಕಿಲಾಗೆ? ಅವರ ಮ್ಯಾನೇಜರ್, ಅವರ ಸ್ನೇಹಿತರಾದಂತ ಜಾಕ್ ಮಂಜು ಅವ್ರ ಪರಿಚಯ ಇಲ್ವಾ? ಅವ್ರ ನಿರ್ದೇಶಕರುಗಳು ಸಾಧಕ್ ಕೋಕಿಲಕ್ಕೆ ಪರಿಚಯ ಇಲ್ವಾ? ಯಾಕೆ ಕಿಚ್ಚ ಸುದೀಪ್ ಅವ್ರನ್ನ ನೇರವಾಗಿ ಸಾಧಕ್ ಕೋಕಿಲ ಅವರೇ ಮಾತಾಡಿಸ್ಬೋದಲ್ಲ?